ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲಿಟಿಕಲ್ ಸೈನ್ಸ್ ಇನ್ಫೋ. ಫ್ರೆಂಡ್ಸ್, ನನ್ನ ಹಿಂದಿನ ವಿಡಿಯೋ ಆಗಿರುವಂತಹ ಬ್ಲೂ ಪ್ರಿಂಟ್ಗೆ ಅತ್ಯುತ್ತಮವಾದಂತಹ ರೆಸ್ಪಾನ್ಸ್ ಕೊಟ್ಟಿದ್ದಕ್ಕೆ ನಿಮಗೆ ತುಂಬು ಧನ್ಯವಾದಗಳನ್ನ ನಾನು ಅರ್ಪಿಸ್ತಾ ಇದ್ದೇನೆ. ಫ್ರೆಂಡ್ಸ್, ಇವತ್ತು ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧವಾಗುತ್ತಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲವಾಗುವಂತೆ ಒಂದು ವಿಡಿಯೋನ ನಿಮ್ಮ ಮುಂದೆ ನಾನು ತರ್ತಾ ಇದ್ದೇನೆ. ಅದು ಯಾವುದೂ ಅಲ್ಲ, ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಲ್ಲಿ ಪ್ರಥಮ ಅಧ್ಯಾಯವಾಗಿರುವಂತಹ ಪ್ರಥಮ ಅಧ್ಯಾಯದಲ್ಲಿ ಬರುವಂತಹ 1 ಹಾಗೂ 2 ಅಂಕದ ಅತ್ಯಂತ ಪ್ರಮುಖವಾಗಿರುವ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ನಿಮ್ಮ ಮುಂದೆ ನಾನು ಚರ್ಚಿಸಲಿಕ್ಕೆ ಪ್ರಯತ್ನ ಪಡ್ತೇನೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ನನ್ನ ಚಾನೆಲ್ ಅನ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ, ನೀವು ಫಸ್ಟ್ ಟೈಮ್ ಬಂದಿದ್ದು ಅಥವಾ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ದಯವಿಟ್ಟು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಒತ್ತಿ. ಫ್ರೆಂಡ್ಸ್, ಇವತ್ತು ದ್ವಿತೀಯ ಪಿಯುಸಿ ರಾಜ್ಯಶಾಸ್ತ್ರ ವಿಭಾಗದ ಮೊದಲ ಅಧ್ಯಾಯವಾಗಿರುವಂತಹ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ, ಇದನ್ನು ನಾವು ಆಂಗ್ಲ ಭಾಷೆಯಲ್ಲಿ ಆರಿಜಿನ್ ಅಂಡ್ ಗ್ರೋತ್ ಆಫ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್, ಈ ಒಂದು ಅಧ್ಯಾಯದ ಮೇಲೆ ಪ್ರಶ್ನೋತ್ತರಗಳು, ಅದು 1 ಮತ್ತು 2 ಅಂಕದ ಅತ್ಯುತ್ತಮವಾಗಿರುವಂತಹ ಹಾಗೂ ಅತಿ ಮಹತ್ವದ್ದಾಗಿರುವಂತಹ ಅಂದ್ರೆ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗಳನ್ನ ನಾವು ಇವತ್ತು ಚರ್ಚೆ ಮಾಡೋಣ. ಮೊದಲು 1 ಅಂಕದ ಪ್ರಶ್ನೆಗಳನ್ನ ನಾವು ನೋಡೋಣ. 1 ಅಂಕದ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಭಾರತ ಯಾವಾಗ ಸ್ವಾತಂತ್ರ್ಯವಾಯಿತು? ಇದು ಮಾರ್ಚ್ 15ರಲ್ಲಿ ಹಾಗೂ ಮಾರ್ಚ್ 19ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿದೆ. ಇದಕ್ಕೆ ಉತ್ತರ 1947 ಆಗಸ್ಟ್ 15. ವೆನ್ ಡಿಡ್ ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್? ಆನ್ಸರ್ ಈಸ್ 1947 ಆಗಸ್ಟ್ 15. ಭಾರತದ ಸಂವಿಧಾನ ಯಾವಾಗ ಅಸ್ತಿತ್ವಕ್ಕೆ ಬಂತು? ಇದನ್ನ ಜುಲೈ 15, ಮಾರ್ಚ್ 17 ಹಾಗೂ ಮಾರ್ಚ್ ಕಳೆದ ವರ್ಷವೂ ಕೂಡ ಮಾರ್ಚ್ 20ರಲ್ಲಿಯೂ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದರ ಉತ್ತರ 1950 ಜನವರಿ 26. ವೆನ್ ಡಿಡ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಕಮ್ ಇನ್ ಟು ಫೋರ್ಸ್? ಆನ್ಸರ್ ಈಸ್ 1950 ಜನವರಿ 26. ಮೂರನೇ ಪ್ರಶ್ನೆ, ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಉದಯಿಸಿತು? ಅದರ ಉತ್ತರ 1885. ವೆನ್ ವಾಸ್ ದ ಐಎನ್ಸಿ ಫಾರ್ಮ್ಡ್? ದ ಆನ್ಸರ್ ಈಸ್ 1885. ಇನ್ನು ನಾಲ್ಕನೇ ಪ್ರಶ್ನೆ, ಯಾವ ಕಾಯ್ದೆಯು ಅಧಿಕಾರವನ್ನು ಕಂಪನಿಯಿಂದ ಕ್ರೌನ್ಗೆ ವರ್ಗಾಯಿಸಿತು? ಈ ಪ್ರಶ್ನೆಯನ್ನ ಜುಲೈ 2017ರಲ್ಲಿ ಕೇಳಲಾಗಿತ್ತು. ಉತ್ತರ 1858ರ ಕಾಯ್ದೆ. ವಿಚ್ ಆಕ್ಟ್ ಟ್ರಾನ್ಸ್ಫರ್ಡ್ ಪವರ್ ಫ್ರಾಮ್ ಕಂಪನಿ ಟು ದ ಕ್ರೌನ್? ಆನ್ಸರ್ ಈಸ್ 1858 ಆಕ್ಟ್. ಇನ್ನು ಐದನೇ ಪ್ರಶ್ನೆ, ಡಯಾರ್ಕಿ ಎಂದರೇನು? ಇದನ್ನ ಮಾರ್ಚ್ 2016ರಲ್ಲಿ ಕೇಳಲಾಗಿತ್ತು. ಉತ್ತರ ದ್ವಿ ಸರ್ಕಾರ ಪದ್ಧತಿ. ವಾಟ್ ಈಸ್ ಡಯಾರ್ಕಿ? ದ ಆನ್ಸರ್ ಈಸ್ ಡ್ಯುಯಲ್ ಆರ್ ಟು ಗವರ್ಮೆಂಟ್. ಇನ್ನು ಆರನೇ ಪ್ರಶ್ನೆ, ಸೈಮನ್ ಆಯೋಗವು ಏನನ್ನು ಶಿಫಾರಸು ಮಾಡಿತು? ಉತ್ತರ, ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡಬೇಕೆಂದು ಶಿಫಾರಸು ಮಾಡಿತು. ವಾಟ್ ಡಿಡ್ ಸೈಮನ್ ಕಮಿಷನ್ ರೆಕಮೆಂಡೆಡ್? ಈ ಪ್ರಶ್ನೆ ಜೂನ್ 2017ರಲ್ಲಿ ಕೇಳಲಾಗಿತ್ತು. ದ ಆನ್ಸರ್ ಈಸ್ ಸೈಮನ್ ಕಮಿಷನ್ ರೆಕಮೆಂಡೆಡ್ ಫಾರ್ ಡೊಮಿನಿಯನ್ ಸ್ಟೇಟಸ್ ಟು ಇಂಡಿಯಾ. ಇನ್ನು ಏಳನೇ ಪ್ರಶ್ನೆ, ಗಡಿರೇಖೆ ಆಯೋಗದ ಅಧ್ಯಕ್ಷರು ಯಾರು? ಉತ್ತರ, ಸರ್ ಸಿರಿಲ್ ರ್ಯಾಡ್ಕ್ಲಿಫ್. ಹೂ ವಾಸ್ ದ ಚೇರ್ಮನ್ ಆಫ್ ಬೌಂಡ್ರಿ ಕಮಿಷನ್? ಇದನ್ನ ಮಾರ್ಚ್ 2018ರಲ್ಲಿ ಕೇಳಲಾಗಿತ್ತು. ಆನ್ಸರ್ ಈಸ್ ಸರ್ ಸಿರಿಲ್ ರ್ಯಾಡ್ಕ್ಲಿಫ್.
ಇನ್ನು ಎಂಟನೇ ಪ್ರಶ್ನೆ ಮಧ್ಯಂತರ ಸರ್ಕಾರ ಯಾವಾಗ ರಚನೆಯಾಯಿತು? ಇದನ್ನ ಜುಲೈ 2015ರಲ್ಲಿ ಕೇಳಲಾಗಿತ್ತು. ಉತ್ತರ 1946 ಸೆಪ್ಟೆಂಬರ್ 2. ವೆನ್ ವಾಸ್ ದ ಇಂಟೀರಿಯಂ ಗವರ್ಮೆಂಟ್ ಫಾರ್ಮ್ಡ್? ಆನ್ಸರ್ ಈಸ್ 1946 ಸೆಪ್ಟೆಂಬರ್ 2. ಇನ್ನು 9ನೇ ಪ್ರಶ್ನೆ ವೈಸ್ರಾಯ್ ಅವರ ಕಾರ್ಯಕಾರಿ ಮಂಡಳಿಯ ಉಪಾಧ್ಯಕ್ಷರು ಯಾರು? ಇದನ್ನ ಮಾರ್ಚ್ 2016ರಲ್ಲಿ, ಜುಲೈ 2018ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದರ ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು. ಹೂ ವಾಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ವೈಸ್ರಾಯ್ಸ್ ಎಕ್ಸಿಕ್ಯೂಟಿವ್ ಕೌನ್ಸಿಲ್? ದ ಆನ್ಸರ್ ಈಸ್ ಪಂಡಿತ್ ಜವಾಹರ್ಲಾಲ್ ನೆಹರು. ಇನ್ನು 10ನೇ ಪ್ರಶ್ನೆ ಯಾವ ದೇಶವನ್ನು ಜಗತ್ತಿನ ಬೃಹತ್ ಪ್ರಜಾಸತ್ತಾತ್ಮಕ ದೇಶ ಎಂದು ಕರೆಯುತ್ತೇವೆ? ಈ ಪ್ರಶ್ನೆಯನ್ನ ಮಾರ್ಚ್ 2017, ಜುಲೈ 2017 ಹಾಗೂ ಮಾರ್ಚ್ 2019ರಲ್ಲಿ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಉತ್ತರ ಭಾರತ. ವಿಚ್ ಕಂಟ್ರಿ ಈಸ್ ಕನ್ಸಿಡರ್ಡ್ ಆಸ್ ವರ್ಲ್ಡ್ ಲಾರ್ಜೆಸ್ಟ್ ಡೆಮಾಕ್ರಸಿ? ದ ಆನ್ಸರ್ ಈಸ್ ಇಂಡಿಯಾ. ಇನ್ನು 11ನೇ ಪ್ರಶ್ನೆ ಪ್ಯಾರಾಮೌಂಟ್ಸ್ ಎಂದರೇನು? ಉತ್ತರ ದೇಶೀಯ ಸಂಸ್ಥಾನಗಳು ತಮ್ಮ ಆಂತರಿಕ ವಿಷಯಗಳಲ್ಲಿ ಸ್ವಾತಂತ್ರ್ಯ ಹೊಂದಿದ್ದು ವಿದೇಶಿ ವ್ಯವಹಾರಗಳು ಮತ್ತು ಮಿಲಿಟರಿ ವಿಷಯ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಇದನ್ನು ಪ್ಯಾರಾಮೌಂಟ್ಸ್ ಎಂದು ಕರೆಯುತ್ತಾರೆ. ವಾಟ್ ಈಸ್ ಮೆಂಟ್ ಬೈ ಪ್ಯಾರಾಮೌಂಟ್ಸಿ ಆಫ್ ಸುಜರ್ನಿಟಿ? ದ ಆನ್ಸರ್ ಈಸ್ ದ ಸಿಸ್ಟಮ್ ಇನ್ ವಿಚ್ ದ ಪ್ರಿನ್ಸ್ಲಿ states accepted the British supremacy over them at the same time enjoyed a little freedom in the internal affairs is called paramountcy of suzerainty. ಇನ್ನು 12ನೇ ಪ್ರಶ್ನೆ ಆಪರೇಷನ್ ಪೋಲೋ ಎಂದರೇನು? ಉತ್ತರ ಹೈದರಾಬಾದ್ ನಿಜಾಮನ ಆಡಳಿತದ ಅರಾಜಕತೆಯನ್ನು ಅಂತ್ಯಗೊಳಿಸಲು ಭಾರತದ ಸೇನೆ 1948 ಸೆಪ್ಟೆಂಬರ್ನಲ್ಲಿ ಮಾಡಿದ ಪೊಲೀಸ್ ಕಾರ್ಯಾಚರಣೆಯನ್ನು ಆಪರೇಷನ್ ಪೋಲೋ ಎನ್ನುವರು. ವಾಟ್ ಈಸ್ ಆಪರೇಷನ್ ಪೋಲೋ? ಆಪರೇಷನ್ ಪೋಲೋ, ದ ಕೋಡ್ ನೇಮ್ ಆಫ್ ದ ಹೈದರಾಬಾದ್ ಪೊಲೀಸ್ ಆಕ್ಷನ್, ವಾಸ್ ಎ ಮಿಲಿಟರಿ ಆಪರೇಷನ್ in September 1948 in which the Indian Armed Force invaded the state of Hyderabad and overthrew Nizam, annexing the state into Indian Union. ಸಂವಿಧಾನದ ಯಾವ ವಿಧಿಯು ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನವನ್ನ ನೀಡಿತ್ತು? ಉತ್ತರ 370ನೇ ವಿಧಿ. Which article of Constitution gives special status to Kashmir? The answer is Article 370. ರಾಜ್ಯಗಳ ಏಕೀಕರಣದ ರೂವಾರಿ ಯಾರು? ಇದು 14ನೇ ಪ್ರಶ್ನೆ. ರಾಜ್ಯದ ಏಕೀಕರಣದ ರೂವಾರಿ ಯಾರು? ಈ ಪ್ರಶ್ನೆಯನ್ನ ಮಾರ್ಚ್ 2020ರಲ್ಲಿ ಕೇಳಿದ್ದು. ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಇಂಟಿಗ್ರೇಷನ್ ಆಫ್ ಸ್ಟೇಟ್ಸ್? ದ ಆನ್ಸರ್ ಈಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್. 15ನೇ ಪ್ರಶ್ನೆ 2014ರಲ್ಲಿ ಯಾವ ರಾಜ್ಯವನ್ನ ವಿಭಜಿಸಲಾಯಿತು? ಈ ಪ್ರಶ್ನೆಯನ್ನ ಮಾರ್ಚ್ 2015ರಲ್ಲಿ ಕೇಳಿದ್ರು. ಉತ್ತರ ಆಂಧ್ರ ಪ್ರದೇಶ್. Which state was bifurcated in 2014? Answer is Andhra Pradesh. 16ನೇ ಪ್ರಶ್ನೆ ರಾಜ್ಯ ಪುನರ್ರಚನಾ ಆಯೋಗ ಯಾವಾಗ ರಚನೆಯಾಯಿತು? ಉತ್ತರ 1953. When was SRC formed? The answer is 1953. 17ನೇ ಪ್ರಶ್ನೆ ಉಕ್ಕಿನ ಮನುಷ್ಯ
ಎಂದು ಯಾರನ್ನು ಕರೆಯುತ್ತಾರೆ? ಗೊತ್ತಿರುವಂತೆ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್. ಹೂ ಈಸ್ ಕಾಲ್ಡ್ ಆಸ್ ದ ಮ್ಯಾನ್ ವಿತ್ ಐರನ್ ವಿಲ್? ದ ಆನ್ಸರ್ ಈಸ್ ಸರ್ದಾರ್ ವಲ್ಲಭಭಾಯ್ ಪಟೇಲ್. 18ನೇ ಪ್ರಶ್ನೆ. ಪ್ರಥಮ ಲೋಕಸಭೆಯ ಸ್ಪೀಕರ್ ಯಾರು? ಉತ್ತರ ಶ್ರೀ ಜಿ.ವಿ. ಮಾವಳಂಕರ್. ಹೂ ವಾಸ್ ದ ಸ್ಪೀಕರ್ ಆಫ್ ಫಸ್ಟ್ ಲೋಕಸಭಾ? ಆನ್ಸರ್ ಈಸ್ ಶ್ರೀ ಜಿ.ವಿ. ಮಾವಳಂಕರ್. ಈಗ 2 ಅಂಕದ ಪ್ರಶ್ನೆಗಳನ್ನು ನೋಡೋಣ. ದ 2 ಮಾರ್ಕ್ಸ್ ಕ್ವಶನ್ಸ್. ಅದರಲ್ಲಿ ಮೊದಲನೆಯದಾಗಿ, ಫೆಡರಲ್ ನ್ಯಾಯಾಲಯವು ಎಲ್ಲಿ ಯಾವಾಗ ಸ್ಥಾಪನೆಯಾಯಿತು? ಇದಕ್ಕೆ ಉತ್ತರ ದೆಹಲಿ 1937 ಅಥವಾ 1937. ಈ ಪ್ರಶ್ನೆಯನ್ನ ಮಾರ್ಚ್ 2017 ಹಾಗೂ ಜುಲೈ 2017ರಲ್ಲಿ ಇದನ್ನ ಕೇಳಲಾಗಿತ್ತು. ವೆನ್ ವಾಸ್ ಫೆಡರಲ್ ಕೋರ್ಟ್ ಎಸ್ಟಾಬ್ಲಿಷ್ಡ್ ಅಂಡ್ ವೇರ್? ದ ಆನ್ಸರ್ ಈಸ್ 1937 ಇನ್ ದೆಹಲಿ. ಸೆಕೆಂಡ್ ಕ್ವಶನ್ ಅಪ್ 2 ಮಾರ್ಕ್ಸ್. ಪಂಜಾಬ್ ಅನ್ನು ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು? ಅವು ಯಾವುವು? ಈ ಪ್ರಶ್ನೆಯನ್ನ ಮಾರ್ಚ್ 2016ರಲ್ಲಿ ಹಾಗೂ ಜುಲೈ 2018ರಲ್ಲಿ ಕೇಳಲಾಗಿತ್ತು. ಇದಕ್ಕೆ ಉತ್ತರ, ಪಂಜಾಬ್ ಅನ್ನ ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು, ಅವು ಯಾವುವು ಎಂದ್ರೆ 2 ಹಾಗೂ ಒಂದು ಪಂಜಾಬ್, ಇನ್ನೊಂದು ಹರಿಯಾಣ. ಹೌ ಮೆನಿ ಸ್ಟೇಟ್ ವಾಸ್ Punjab divided into and which are they? 2 states, they are Punjab and Haryana. 3ನೇ ಪ್ರಶ್ನೆ. ಸೈಮನ್ ಕಮಿಷನ್ ಏಕೆ ನೇಮಿಸಲಾಯಿತು? ಈ ಪ್ರಶ್ನೆಯನ್ನ ಮಾರ್ಚ್ 2015ರಲ್ಲಿ ಜುಲೈ 2017ರಲ್ಲಿ ಕೇಳಲಾಗಿತ್ತು. ಉತ್ತರ 1919ರ ಕಾಯ್ದೆ ಭಾರತೀಯರ ಆಶೋತ್ತರಗಳನ್ನು ಈಡೇರಿಸುವಲ್ಲಿ ವಿಫಲಗೊಂಡ ಕಾರಣ ಅದನ್ನು ಪರಿಶೀಲಿಸಲು ಬ್ರಿಟಿಷ್ ಸರ್ಕಾರವು 1927ರಲ್ಲಿ ಸೈಮನ್ ಆಯೋಗವನ್ನು ರಚಿಸಿತು. Why was Simon Commission appointed? The answer is the British government appointed a Simon Commission in 1927 to inquire into the report of 1919. 4ನೇ ಪ್ರಶ್ನೆ. 1935ರ ಕಾಯ್ದೆಯಲ್ಲಿ ಎಷ್ಟು ವಿಧಿಗಳು ಮತ್ತು ಶೆಡ್ಯೂಲ್ಗಳಿವೆ? ಈ ಪ್ರಶ್ನೆಯನ್ನ ಮಾರ್ಚ್ 2019ರಲ್ಲಿ ಕೇಳಲಾಗಿತ್ತು. ಇದರ ಉತ್ತರ 321 ವಿಧಿಗಳು ಮತ್ತು 10 ಶೆಡ್ಯೂಲ್ಗಳು. ಹೌ ಮೆನಿ ಆರ್ಟಿಕಲ್ಸ್ ಅಂಡ್ ಶೆಡ್ಯೂಲ್ಸ್ ಆರ್ ದೇರ್ ಇನ್ ಆಕ್ಟ್ 1935? The answer is 321 articles and 10 schedules. ಇನ್ನು 5ನೇ ಪ್ರಶ್ನೆ. ಬಾಂಬೆಯನ್ನ ಎಷ್ಟು ರಾಜ್ಯಗಳನ್ನಾಗಿ ವಿಂಗಡಿಸಲಾಯಿತು ಮತ್ತು ಅವು ಯಾವುವು? ಈ ಪ್ರಶ್ನೆಯನ್ನ ಜುಲೈ 2015ರಲ್ಲಿ, ಮಾರ್ಚ್ 2018ರಲ್ಲಿ, ಮಾರ್ಚ್ 2020ರಲ್ಲಿಯೂ ಕೂಡ ಈ ಪ್ರಶ್ನೆಯನ್ನ ಕೇಳಲಾಗಿತ್ತು. ಇದರ ಉತ್ತರ 2, ಒಂದು ಗುಜರಾತ್, ಇನ್ನೊಂದು ಮಹಾರಾಷ್ಟ್ರ. ಹೌ ಮೆನಿ ಸ್ಟೇಟ್ಸ್ ವಾಸ್ ಬಾಂಬೆ ಡಿವೈಡೆಡ್ ಇಂಟು? ವಿಚ್ ಆರ್ ದೇ? ಆನ್ಸರ್ ಈಸ್ 2. One is Gujarat and another is Maharashtra.